ಅತ್ತಿರಿ ಏನು ಮಾಡತ್ತೀರಿ? ಇವತ್ತು ಗೋಬಿ ಪಲ್ಯ ಮಾಡ್ತೀನಿ. ಗೋಬಿ ಮತ್ತು ಆಲೂ. ಹಾಂ. ಅದಕ್ಕೆ ಏನೇನು ಬೇಕು ಎಲ್ಲ ಹೇಳ್ತೀನಿ. ಬಟಾಟಿ, ಫ್ಲವರ್, ಉಳ್ಳಾಗಡ್ಡಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ, ಕರಿಬೇವು. ಇದು ಹಸಿ ವಟಾಣಿ, ಇದು ಸ್ವಲ್ಪ ಸಿಮ್ಲಾ ಮಿರ್ಚಿ, ಮತ್ತು ಟೊಮೆಟೊ, ಮತ್ತು ಈಗ ಜೀರಿಗೆ, ಧನಿಯಾ, ಗರಂ ಮಸಾಲ, ಮತ್ತು ಇದು ಹಿಂಗೆ, ಉಪ್ಪ, ಖಾರ, ಅರಿಶಿನ ಮತ್ತು ಜೀರಿಗೆ, ಸಾಸಿವೆ. ಇದು ಲವಂಗ, ಎಡ್ಡೆ ಲವಂಗ ಮತ್ತು ಒಂದೇ ಚಕ್ಕೆ ಅಂದ್ರೆ ದಾಲ್ಚಿನ್ನಿ. ಮೊದಲೇ ನಾ ಇದು ಗೋಬಿ ಏನು ಮಾಡೀನಿ, ಚೆನ್ನಾಗಿ ಸ್ವಚ್ಛ ನೋಡಿ ಕ್ಲೀನ್ ಮಾಡಿ ಇಟ್ಕೊಂಡಿನಿ. ಈಗ ನಾ ಏನು ಮಾಡ್ದೆ, ಇದು ಅರಿಶಿನ, ನೀರ, ಉಪ್ಪ ಹಾಕಿ ಮತ್ತೆ ತೊಗೊಂಡಿನಿ. ಎಲ್ಲ ಕ್ಲೀನ್ ಮಾಡಿ ತೊಗೊಂಡಿನಿ. ಆಮೇಲೆ ಅರಿಶಿನ ಈಗ ನಾವು ಏನು ಮಾಡೋದು, ಇದು ಪಲ್ಯ ಮಾಡಕ್ಕೆ ಶುರು ಮಾಡೋದು. ಈಗ ಇದು ಏನು ಮಾಡೋದು, ಹಸಿ ಶುಂಠಿ, ಬೆಳ್ಳುಳ್ಳಿ ಇದೆಲ್ಲ ನಾವು ಕುಟ್ಕೊಂಡು ತೊಗೊಳೋಣ. ಈಗ ಕಡಾಯಿ ಬಿಸಿ ಆಗಿದೆ. ಈಗ ಎಣ್ಣೆ ಹಾಕ್ತೀನಿ. ಬಟಾಟಿ, ಆಲೂಗಡ್ಡೆ ಎಲ್ಲ ಇದ್ರಾಗ ಫ್ರೈ ಮಾಡ್ಕೊಂಡು ತೊಗೊಳ್ಳೋಣ. ಕುಟ್ಕೊಂಡು ತೊಗೊಳೋಣ. ಈಗ ಸ್ವಲ್ಪ ಇವು ಬಯತನ ಮುಚ್ಚಿಡೋಣ. ಈಗ ನಾವು ಏನು ಮಾಡೋಣ, ಇಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಖಾರ ಮತ್ತು ಏನು ಇದು ಗರಂ ಮಸಾಲ ಒಂದು ಸ್ವಲ್ಪ, ಇದು ಧನಿಯಾ ಪೌಡರ್ ಸಣ್ಣ ಚಮಚಲೆ 2 ಚಮಚ, ಉಪ್ಪಿಟ್ಟು ತಿನ್ನೋ ಚಮಚಲೆ 1 ಚಮಚ, ಜೀರಿಗೆ ಸ್ವಲ್ಪ ಇಷ್ಟ ಹಾಕ್ಬೋದು. ಇದು ಹಿಂಗೆ ಲಾಸ್ಟಿಗೆ ಹಾಕೋದು. ಈಗ ಇದೆಲ್ಲ ಚೆಂದಂಗೆ ಕಲಿಸ್ಬಿಡೋದು ಅಂತ, ಇದ್ರಾಗೆ ಕಲಿಸ್ಬಿಡೋದು. ನೀರು ಹಾಕಿ ಈ ಮೊಸರಿನಾಗೂ ಕಲಿಸ್ತಾರೆ. ಅದ ನೀರಾಗೂ ಕಲಿಸ್ಬೋದು, ಮೊಸರಿನಾಗೂ ಕಲಿಸ್ಬೋದಾ? ಚಂದ ಕಲಿಸೋದು. ಈಗ ಮತ್ತೆ ತೆಗೆದು ಈಗ ಇವು ಆಗ್ಯಾವ ನೋಡೋಣ. ಇವೆಲ್ಲ ತಕ್ಕೊಳ್ಳೋಣ. ಈಗ ಬಟಾಟಿ ತಕ್ಕೊಳ್ಳೋಣ. ಈಗ ಮತ್ತೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಈಗ ಇವು ಹುರ್ಕೊಂಡು ತೊಗೊಳೋಣ. ಫ್ಲವರ್ ಫ್ರೈ ಮಾಡ್ಕೊಂಡು ತೊಗೊಳೋಣ. ಹುರ್ಕೊಂಡು ತೊಗೋಬೇಕೇನ್ರಿ ಮೊದಲು? ಜರ ಹುರ್ಕೊಂಡು ತೊಗೋಬೇಕು. ರೀ. ಇದಕ್ಕೂ ಚೆಂದ ಹುರ್ಕೋಬೇಕು. ಹಿಂಗೆ ಸ್ವಲ್ಪ ಇದಕ್ಕೂ ಮುಚ್ಚಿಡೋದು. ಸ್ವಲ್ಪ ಭಾಳ ಇದೆ, ಇದಕ್ಕೂ ಮುಚ್ಚಿಡ್ತೀನಿ. ಈಗ ಇದು ತೆಗೆದ್ಬಿಡೋಣ. ಈಗ ಇವಾಗಿರ್ತಾವ ಏನು ಈಗ ಇತ್ತಾಗ ಇಷ್ಟೇ. ಇವು ಸ್ವಲ್ಪ ಹುರ್ಕೋಬೇಕು. ಇವು ಹಿಂಗೆ ಇವು ಮೊದಲೇ ಮೆತ್ತಗಿರ್ತಾವಲ್ಲ, ಭಾಳ ಲಘು ಇದು ಆಗ್ತಾವ, ಬೈತಾವ. ಏನು ಕೆಂಪು ಮಾಡಬಾರ್ದು, ಸ್ವಲ್ಪ ಅಷ್ಟೇ ಹುರ್ಕೋಬೇಕು. ಸ್ವಲ್ಪ ಪಲ್ಯ ಟೇಸ್ಟಿ ಆಗ್ತದೆ. ಸ್ವಲ್ಪ ಬೆಚ್ಚ ಮಾಡೋಣ. ಈಗ ಎಣ್ಣೆ ಹಾಕೋದು. ಒಗ್ಗರಣೆಕ್ಕೆ ಎಣ್ಣೆ ಸ್ವಲ್ಪ ಎಣ್ಣೆ ಇಷ್ಟು ಎಣ್ಣೆ ಹಾಕೋದು. ಈಗ ಸಾಸಿವೆ ಜೀರಿಗೆ ಹಾಕ್ತೀನಿ. ಏನಾದ್ರು ಭಾಳ ಹಾಕೋದಿಲ್ಲ, ಸ್ವಲ್ಪ. ಈಗ 2 ಲವಂಗ, 1 ಚಕ್ಕೆ ತೊಗೊಂಡಿನಿ, ಅದನ್ನು ಹಾಕ್ಬಿಡ್ತೀನಿ. ಭಾಳ ಏನು ಹಾಕೋದಿಲ್ಲ ಮಸಾಲೆ. ಈಗ ಸಾಸಿವೆ ಜೀರಿಗೆ ಚಟ ಅಂದ. ಏನು ಈಗ ಉಳ್ಳಾಗಡ್ಡಿ ಹಾಕ್ತೀನಿ. ಉಳ್ಳಾಗಡ್ಡಿ ಭಾಳ ಚಂದ ಫ್ರೈ ಆಗ್ಬೇಕಾ? ಇದು ಹಸಿ ಇರಬಾರ್ದು. ಉಳ್ಳಾಗಡ್ಡಿ ಹೆಂಗಾಗ್ಯಾವ ನೋಡಿ, ಕೆಂಪಾಗ್ಯಾವಲ್ಲ, ಸ್ವಲ್ಪ ಚೇಂಜ್ ಆಗ್ಯದ ಕಲರ್, ಚೇಂಜ್ ಆಗಿ ಬ್ರೌನಿಶ್ ಆಗ್ಯಾವ. ಬ್ರೌನಿಶ್ ಆಗ್ಯಾವ. ಈಗ ಇದ್ರಾಗ ಅರಿಶಿನ ಹಾಕ್ತೀನಿ. ಏನು ಸ್ವಲ್ಪ ಹಾಕೋದಿಲ್ಲ ಅರಿಶಿನ, ಸ್ವಲ್ಪ ಸ್ವಲ್ಪ ಹಾಕೋದು. ಈಗ ಟೊಮೆಟೊ ಹಾಕ್ತೀನಿ. ಒಂದು ಅರ್ಧ ಹಾಕ್ತೀನಿ. ಅರ್ಧ ಮತ್ತೆ ಆಮೇಲೆ ಸ್ವಲ್ಪ ಪ್ಯೂರಿ ಮಾಡ್ತೀನಿ. ಇದು ಹಿಂಗ್ರಿ, ಆಯ್ತು. ಹಂಗೇನೂ ಆಗ್ಬೋದು.
ಅಂದ್ರೆ ಒಂದು ಸ್ವಲ್ಪ ಪ್ಯೂರಿ ಮಾಡ್ದಂದ್ರೆ ಒಂದು ಜೀವ ಆಗ್ತದೆ. ಆಯ್ತು. ನೋಡೋಣ. ಚಂದ ಬೈಬೇಕು ಇದನ್ನು. ಹಾಂ. ಈಗ ಅದು ಬೈಲಿಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೋದು. ಟೊಮೆಟೊ ಉಳ್ಳಾಗಡ್ಡಿ ಹಾಕಿವಲ್ಲ, ಹಾಂ, ಅದು ಸ್ವಲ್ಪ ಇದೇನದಲ್ಲ ಟೊಮೆಟೊ ಬೈಲಿಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೋದು. ಹಾಂ ಹಾಂ. ಹಿಂಗೆ ಸ್ವಲ್ಪ ಈಗ ಮ್ಯಾಗಿಂದ ಹಾಕೋದು ಒಂದು ಸ್ವಲ್ಪ. ಹಾಂ, ಸ್ವಲ್ಪ ಹಾಕೋದು ಒಂದು ಚೀಟ್ಕಿ. ಇವು ಮುಚ್ಚಿಟ್ಟಿವಲ್ಲ, ಹ್ಞೂ, ಚಂದ ಉಂಗೈತಾವ. ಅದಕ್ಕೆ ಮುಚ್ಚಿಡ್ಬೇಕು. ಈಗ ಮುಚ್ಚಿಡ್ಬೇಕು. ಆಯ್ತು. ಇದೇನು ಮಾಡೋದು, ಇದು ಪ್ಯೂರಿ ಮಾಡಿವಲ್ಲ, ಹಾಂ, ಇದು ಪ್ಯೂರಿ ಹಾಕೋದು. ಟೊಮೆಟೊ ಸ್ವಲ್ಪ ಪ್ಯೂರಿ. ಸ್ವಲ್ಪ ಒಂದು ಸ್ವಲ್ಪ ಟೊಮೆಟೊ ಹಿಂಗೆ ಹಾಕೋದು, ಸ್ವಲ್ಪ ಪ್ಯೂರಿ ಹಾಕೋದು. ಹಾಕೋದು. ಇದ್ದಿಲ್ಲ ಏನೋ ಲೈಟ್ ಇದ್ದಿಲ್ಲ ಮಾಡಿಲ್ಲ ಅಂದ್ರೆ ಎಲ್ಲ ಟೊಮೆಟೊನು ಹಾಕೋದು, ಹಿಂದೆ ಉಂಗೈಸ್ಬೇಕದು. ಹಾಂ. ಈಗ ಹೇಳ್ತಾನೆ, ಈಗ ಖಾರ ಹಾಕೋದು. ಹಾಂ. ಒಂದೇ ಇದು ಕೆಂಪು ಅಂದ್ರೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಸ್ವಲ್ಪ ಇತ್ತಂದ್ರೆ ಹಾಕೋದು. ನಿಮ್ಮದೇ ಖಾರ ಇತ್ತಂದ್ರೆ ನಿಮ್ಮದೇ ಹಾಕೋದು. ಹಾಂ, ಆಯ್ತು. ಈಗ ನಾವು ಕಲಸಿಟ್ಟಿವಲ್ಲ ಇಲ್ಲಿ, ಹಾಂ, ಆಮೇಲೆ ಈಗ ನಾವು ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ, ಕರಿಬೇವು ಎಲ್ಲ ಕುಟ್ಟಿ ಇಟ್ಟೀನಿ. ಇದು ಈಗ ಹಾಕ್ತೀನಿ. ಹಸಿಮೆಣಸಿನ್ಕಾಯಿ ಹಾಕೋದು, ಕೆಂಪು ಖಾರನ ಹಾಕೋದು ಸ್ವಲ್ಪ. ಒಂದು ಸ್ವಲ್ಪ ಹಾಂ, ಟೇಸ್ಟಿ ಆಗ್ತದೆ ಪಲ್ಯ. ಹಾಂ. ಇದು ಸ್ವಲ್ಪ ಶಿಮ್ಲಾ ಮಿರ್ಚಿ ಇಟ್ಟಿದ್ದಲ್ಲ, ಇವು ಹಾಕ್ತೀನಿ ಸ್ವಲ್ಪ. ಏನ್ರಿ ಶಿಮ್ಲಾ ಮಿರ್ಚಿ? ಹಾಂ, ಲಾಸ್ಟಿಗೆ ಹಾಕ್ಬೇಕು. ಹಾಂ, ಮೊದಲೇ ಹಾಕೋಣ ಭಾರಿ ಮೆತ್ತಗಾಗ್ತಾವ. ಆಯ್ತು. ಅದು ಈಗ ಒಂದು ಸ್ವಲ್ಪ ಇವಾಗ ಈಗ ನಾವು ಏನು ಮಾಡೋದು, ಖಾರ ಇವೆಲ್ಲ ಮಸಾಲೆ, ಗರಂ ಮಸಾಲೆ, ಖಾರ, ಧನಿಯಾ ಹಾಂ, ಇದು ಎಲ್ಲ ಕಲಸಿಟ್ಟಿವಲ್ಲ, ಹಾಂ, ಈಗ ಇದು ಹಾಕೋಣ. ಹಾಂ. ಇದು ನೀರ್ನೇನು ಕಳಿಸ್ಬೋದು, ಮೊಸರಿನೇನು ಕಳಿಸ್ಬೋದು. ಕಲಸ್ಬೇಕು. ಮೊಸರು ಹುಳಿ ಇರಬಾರ್ದು. ಹಾಂ ಹಾಂ. ಈಗ ನಾ ಸ್ವಲ್ಪ ಉಳ್ಳಾಗಡ್ಡಿ ಬೇಯಸಲಕ್ಕೆ ಉಪ್ಪು ಹಾಕಿದಲ್ಲ, ಹಾಂ, ಈಗ ಒಂದು ಸ್ವಲ್ಪ ನಮಗೆ ರುಚಿಗೆ ತಕ್ಕಷ್ಟು ಇನ್ನೊಂದು ಸ್ವಲ್ಪ ಉಪ್ಪು ಹಾಕೋದು. ಸ್ವಲ್ಪ ನೋಡೋದಾನೆ. ಈಗ ಒಂದು ಸ್ವಲ್ಪ ಮುಚ್ಚಿರ್ತೀನಿ. ಆಯ್ತು ರೀ. ಹಾಂ, ಈಗ ತೆರಿತೀನಿ. ಹಾಂ, ಈಗ ನೋಡಮ್ಮ ಈಗ ಹಂಗಾಗಿದ್ದು. ಈಗ ಒಂದು ಸ್ವಲ್ಪ ನೀರು ಹಾಕ್ತೀನಿ. ಹಾಂ ರೀ. ಸ್ವಲ್ಪ ನೀರು ಹಾಕ್ತೀನಿ. ಹಾಂ, ಒಂದು ಸ್ವಲ್ಪ ಗ್ರೇವಿ ಆಗ್ಬೇಕಂದ್ರೆ ಸ್ವಲ್ಪ ನೀರು ಹಾಕ್ಬೇಕೇನು? ಹಾಂ, ನೀರು ಹಾಕ್ಬೇಕು. ಇವೆಲ್ಲ ಇದು ಆಗ್ಬೇಕಲ್ಲ, ಬೈಬೇಕಲ್ಲ ಅದ್ರಾಗ. ಫ್ಲವರ್ ಮತ್ತು ಹಾಂ, ಆಲೂ. ಹಾಂ, ಆಲೂ. ಹಾಂ, ಈಗ ಮೊದಲು ಏನು ಮಾಡೋದು ನಾವು, ಮೊದಲ ಆಲೂಗಡ್ಡೆ ಹಾಕೋದು. ಆಲೂಗಡ್ಡೆ ಹಾಕೋದು. ಹಾಂ, ಹಾಂ, ಇದು ಬೈಲಿಕ್ಕೆ ಏನು ತಡ ಆಗ್ತಲ್ಲ, ಆಲೂಗಡ್ಡೆ ಸ್ವಲ್ಪ ಆಲೂಗಡ್ಡೆ ಹಾಕ್ಬೇಡಮಿಲ್ಲ. ಹಾಂ ಹಾಂ, ಹಾಂ. ಆಯ್ತು. ಸ್ವಲ್ಪ ಆಲೂಗಡ್ಡೆ ಇದ್ರಾಗ ಈ ಗ್ರೇವಿದಾಗ ಬೈಬೇಕು. ಹಾಂ, ಈಗ ಇನ್ನೊಂದು ದಿವಸ ಇದು ತೊಳೆದಿವಲ್ಲ, ಪ್ಯೂರಿ ಮಾಡಿದ್ದೀವಲ್ಲ, ಹಾಂ, ಇದು ನೀರು ಹಾಕ್ಬೇಡ. ಆಯ್ತು. ಹಾಂ, ಸ್ವಲ್ಪ ಬೈಬೇಕಲ್ಲ, ಆಮೇಲೆ ಫ್ಲವರ್ ಹಾಕೋದು. ಈಗ ಹಾಂ, ಇದು ಸ್ವಲ್ಪ ಆಲೂಗಡ್ಡೆ ಬೈಲಿ ಒಳಗೆ ಚೆನ್ನಾಗಿ. ಹಾಂ, ಕುದಿ. ಇವತ್ತು ಆಲೂ ಗೋಬಿನ ಗ್ರೇವಿ ಮಾಡಿ ತೋರಿಸಿನಿ. ಇದ್ರಾಗ ಭಾಳ ಥರ ಮಾಡ್ತಾರೆ, ಭಾಳ ಥರ ಗ್ರೇವಿ ಇರ್ತಾವೆ. ಕೆಲವರು ಮೊಸರಿನ ಕಲಸಿ ಮಸಾಲ ಹಾಕ್ತಾರೆ, ಕೆಲವರು ಲಾಸ್ಟಿಗೆ ಮಲೈ ಹಾಕ್ತಾರೆ ಸ್ವಲ್ಪ ಇತ್ತಂದ್ರೆ. ಹಿಂಗೆ ಬೇರೆ ಬೇರೆ ಪದ್ಧತಿ ಅವ. ಮತ್ತು ಇದ್ರಾಗ ಡ್ರೈನು ಮಾಡ್ತಾರೆ, ಬರೀ ಫ್ರೈ ಮಾಡೋದು ಗೋಬಿ ಪಲ್ಯ. ಅದನ್ನು ನಾವು ಮತ್ತೊಂದು ಸಲ ತೋರಿಸ್ತೀನಿ. ಇನ್ನೊಂದು ಝಟ್ಪಟ್ ಅಂತಂದು ಗೋಬಿ ಮತ್ತು ಫ್ಲವರ್ದು ಮಾಡ್ತಾರೆ, ಅದನ್ನು ನಾನು ತೋರಿಸ್ತೀನಿ. ಅಂದರೆ ಇದ್ರ ಥರದ್ದು ಇರ್ತಾವೆ, ನಾವು ಒಂದೊಂದಾಗಿ ನಿಮ್ಗೆ ಹೇಳ್ಕೊತ ಹೋಗ್ತೀನಿ. ಈಗ ಮುಚ್ಚ ತೆಗಿಯೋಣ. ಹಾಂ, ಈಗ ಆಲೂಗಡ್ಡೆ ಬೈದಿರ್ತಾವೆ. ಹಾಂ, ಈಗ ನಾವು ಏನು ಹಾಕೋದು, ಇವು ಒಟ್ಟಾಣಿ ಲಾಸ್ಟ್ ಹಸಿ ಒಟ್ಟಾಣಿ ಅಲ್ಲ, ಮೆತ್ತಗಾತಾವ ಇವು. ಇದು ಫ್ಲವರ್ ಹಾಕ್ಬಿಡಮ್ಮ ಈಗ. ಹಾಂ, ಇವಕ್ಕೇನು ಬೈಲಿಕ್ಕೆ ಭಾಳ ಆತಲ್ಲ. ಈಗ ಇದು ಹಾಕಿ ಹಿಂಗೆ ಯಾಕಂದ್ರೆ ಸ್ವಲ್ಪ ಹುರ್ಕೊಂಡಿವಲ್ಲ. ಹಾಂ, ಆಯ್ತು. ಭಾಳ ನಾಜುಕ್ ಇರ್ತಾವೆ ಎಲ್ಲ, ಭಾಳ ಜಲ್ದಿ ಬೈತಾವೆ. ಹಾಂ, ರೂಪೇಶಿಗೆ ಭಾಳ ಮೆತ್ತಗಾಗಿದ್ದು ಸೇರಲ್ಲ ಆಲೂಗಡ್ಡೆ. ಇವು ಫ್ಲವರ್. ಅದಕ್ಕೆ ಈಗ ಸ್ವಲ್ಪ ಈಗ ಹಾಕಿವಲ್ಲ, ಈಗ ಮುಚ್ಚಿಡೋನು ಒಂದು ಸ್ವಲ್ಪ. ಲಾಸ್ಟಿಗೆ ಏನು ಮಾಡೋದು ಪೂಜಾ,
ಸ್ವಲ್ಪ ಕಸೂರಿ ಮೇಥಿ ಹಾಕ್ತೀನಿ. ಸ್ವಲ್ಪ ಸ್ವಲ್ಪ. ಇತ್ತಂದ್ರೆ ಹಾಕ್ಬೇಕು, ಇದು ಆಪ್ಷನ್ ಅದ, ಏನು ಹಾ. ಸ್ಕಿಪ್ ಮಾಡ್ಬೋದು, ಇರ್ಲಿಲ್ಲ ಅಂದ್ರೆ ಕಸ್ತೂರಿ ಮೇಥಿ ಸ್ವಲ್ಪ ತಿಕ್ಕ ಹಾಕ್ಬೇಕು. ತಿಕ್ ಹಾಕ್ಬೇಕು, ಸ್ವಲ್ಪ ಫ್ಲೇವರ್ ಚಂದ ಬರ್ತದ ಅದು ಪಲ್ಯ. ಸ್ವಲ್ಪ ಒಂದು 2 ನಿಮಿಷ ಮುಚ್ಚಿಡೋದು, ಪಲ್ಯ ರೆಡಿ. ಹಾ ರೀ. ಇದಕ್ಕೇನು ಕೊತ್ತಂಬರಿ ಅದು ಬೇಕಾಗಲ್ಲ. ಹಾ ನಾವೆಲ್ಲ ಹಾಕಿವೆಲ್ಲ ಮಿಕ್ಸರ್ ಮಾಡಿ ಮ್ಯಾಗಿಂದೇನು ಬೇಕಾಗಲ್ಲ. ಡ್ರೈ ಪಲ್ಯ ಮಾಡ್ತೀವಲ್ಲ ಅವಾಗ ಕೊತ್ತಂಬರಿ ಚಂದ ಬೇಕು. ಈಗ ಆಯ್ತು ಪಲ್ಯ, ಇದು ಮುಚ್ಚಿಡ್ತೀನಿ, ಸ್ವಲ್ಪ ಮುಚ್ಚಿಡ್ತೀನಿ. ಆಯ್ತು. ಈಗ ಫ್ಲವರ್ನು ಸ್ವಲ್ಪ ಬೇಯ್ಬೇಕಲ್ವ ಒಳಗೆ, ಸ್ವಲ್ಪ ಮುಚ್ಚಿಡ. ಮುಚ್ಚಿಡ್ತೀನಿ. ಈಗ ಪಲ್ಯ ಆಗ್ಯದೇನು? ಹಾ ರೀತಿ ನೋಡೋಣ. ಆಗ್ಯದ, ಪಲ್ಯ ಆಗ್ಯದ. ಗ್ಯಾಸ್ ಆಫ್ ಮಾಡ್ತೀನಿ. ಹಾ ರೀತಿ. ಟಂಟಣ ಆಲೂ ಗೋಬಿ ಪಲ್ಯ ರೆಡಿ. ಹೊಸ ಹೊಸ ರೆಸಿಪಿ ಸಲುವಾಗಿ ಕ್ರೇಜಿ ಕುಟುಂಬ ಫಾಲೋ ಮಾಡ್ಲಿಕ್ಕೆ ಮರಿಬೇಡ್ರಿ. ಆಲೂ ಗೋಬಿ ಪಲ್ಯ ಹ್ಯಾಂಗ ಮಾಡೋದು ನಾನು ನಿಮ್ಗೆ ತೋರಿಸ್ಕೊಟ್ಟಿನಿ, ನೀವು ಮಾಡ್ರಿ, ಉಂಡು ನಮಗೆ ಕಮೆಂಟ್ಸ್ ಮಾಡ್ಲಿಕ್ಕೆ ಮರಿಬೇಡ್ರಿ. ಎಲ್ಲರಿಗೂ ಒಳ್ಳೇದಾಗ್ಲಿ.